ನಿಂತ್ಕೋ. ನೀನ್ ಯಾವಾಗ ಬಂದೆ? ನಾನ್ ಯಾವಾಗ ಬಂದೆ ಅನ್ನೋದು ಪ್ರಶ್ನೆ ಅಲ್ಲ, ಮತ್ತೆ ನೀನ್ ಮನೆ ಒಳಗೆ ಕಾಲಿಡ್ಬಾರ್ದು ಅನ್ನೋದೇ ಪಾಯಿಂಟ್. ಅಯ್ಯಚ್ಚೆ, ಯಾಕೋ ಬರ್ಬಾರ್ದು ಅಷ್ಟೇ. ಅದು ಹೇಗೆ ಸಾಧ್ಯ? ಇದು ನನ್ನ ಮನೆ. ನಿನ್ ಮನೆ ಹೇಗಾಗತ್ತೆ? ನೀನ್ ಕಷ್ಟಪಟ್ಟು ಕಟ್ಸಿದ್ಯಾ? ಸ್ವಂತ ಮನೆ ಅಲ್ಲದೆ ಹೋದ್ರು ಯಾವ ಮನೇಲಿ ಇರ್ತೀನೋ ಅದೇ ನನ್ನ ಮನೆ. ಹಾಗಾದ್ರೆ ಈ ಮನೆಗೋಸ್ಕರ ನೀನ್ ಮಾಡಿರೋ ಒಂದ್ ಒಳ್ಳೆ ಕೆಲಸ ಹೇಳು. ಒಳ್ಳೆ ಕೆಲಸ ಅಂದ್ರೆ ಬೆಳಗ್ಗೆವರೆಗೂ ಯೋಚನೆ ಮಾಡಿದ್ರು ಹೇಳೋದಕ್ಕಾಗಲ್ಲ. ತಿಂಗಳು ಟೈಮ್ ಕೊಟ್ರು ಹೇಳೋಕ್ಕಾಗಲ್ಲ. ನಿನ್ನ ಮದುವೆ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ. ಭಾವನ ಮೇಲೆ ಸ್ವಲ್ಪ ಕೂಡ ಗೌರವ ಇಲ್ವಾ ನಿನಗೆ? ಸ್ವಲ್ಪ ಯಾವ್ದೋ ಮೂಲೆಯಲ್ಲಿತ್ತು. ಅಕ್ಕನ್ ತಾಳಿ ನೀನ್ ಯಾವಾಗ ತಗೊಂಡ್ಯೋ ಅವಾಗ ಹೋಯ್ತು. ಅದಲ್ಲ ಅವನಿ, ಇವಾಗ ಇನ್ನೇನು ಹೇಳ್ಬೇಡ. ನೀನ್ ಈ ಮನೆ ಒಳಗ್ ಕಾಲಿಡ್ಬೇಕು ಅಂದ್ರೆ ಮಂಗಳಸೂತ್ರನ ತಗೊಂಬರ್ಬೇಕು. ಅದು ಹೇಗಾಗುತ್ತೆ? ತಾಳಿನೇನ್ ಮಾಡ್ದೆ? ಹಿಂದಿ ಕಲಿಯೋದಕ್ಕೆ ಅಂತ ಮಾರ್ವಾಡಿ ಹತ್ರ ಇಟ್ಟಿದ್ದೀನಿ. 10,000 ಕೊಟ್ಟ. ಹಾಗಿದ್ರೆ ನೀನು ಕೂಡ ಅವನ ಹತ್ರನೇ ಹೋಗಿ ಹಿಂದಿ ಕಲ್ತ್ಕೋ. ಹೋಗಿ ಅವನ ಮನೇಲಿ ಇರುವಂತಿದ್ಯಾ ನೀನು? ಅವನ್ ಮನೇಲೇ ಇರ್ತೀಯೋ, ಅವನ್ ಮನೆ ಹೊರಗಡೆ ವಾಚ್ಮೆನ್ ತರ ಇರ್ತೀಯೋ ನಿನ್ನಿಷ್ಟ. ತಾಳಿ ತಗೊಂಬಂದ್ರೇನೆ ನಿನಗೆ ಎಂಟ್ರಿ. ಅಲ್ಲಿ ನೋಡು, ಅರ್ಶನದ ದಾರ ಇದೆ ಅಲ್ವಾ? ನಿನಗೆ ಹೊರಗಡೆ ಇರೋದಕ್ಕೆ ರೋಡ್ ಇದೆಯಲ್ಲ. ಲೈಟಾಗಿ ಪೆಗ್ ಹಾಕೊಂಡು ಬಂದಿದ್ದೀನಿ. ತುಂಬಾ ಹಸುವಾಗ್ತಾ ಇದೆ. ಊಟ ಮಾಡಿ ಹೊರಟೋಗ್ತೀನಿ ಸುಜಾತ. 10,000 ಇದೆ ಅಲ್ವಾ, ಹೋಗಿ ಬಿರಿಯಾನಿ ತಿನ್ನು. ಇದೆ ಅಂತ ದುಡ್ಡು ಖರ್ಚು ಮಾಡಿಬಿಟ್ರೆ ಹೇಗೆ? ನೋಡ್ಕೊಂಡು ಖರ್ಚು ಮಾಡಬೇಕು. ಮೊದಲೇ ಎಣ್ಣೆ ರೇಟ್ ಬೇರೆ ಜಾಸ್ತಿ ಆಗೋಗಿದೆ. ನೀರ್ ಕೂಡ ಕೊಡಲ್ಲ. ಹೊರಗಡೆ ಹೋಗೋ. ಅರ್ಥ ಆಯ್ತು ಅಲ್ವಾ? ಒಂದು ಹಳೆ ಸಿನಿಮಾದಲ್ಲಿ ರಜನಿಕಾಂತ್ನ ಕೂಡ ಜಯಪ್ರದ ಬಾಗ್ಲ ಹತ್ರ ಹೀಗೆ ತಡೆದಿದ್ಲು. ನಾನು ಕೂಡ ರಜನಿಕಾಂತ್ ತರ ಸೂಪರ್ ಸ್ಟಾರ್ ಆಗ್ತೀನಿ. ಅಷ್ಟು ಸೀನ್ ಇಲ್ಲ. ಅಕ್ಕನ್ ತಾಳಿ ತಗೊಂಡ್ ಬಾ, ಕಡೆ ಪಕ್ಷ ಕಾಮಿಡಿ ಸ್ಟಾರ್ ಆಗಾದ್ರೂ ಉಳಿತೀಯ. ಅದಲ್ಲ ಅವನಿ ಸುಜಿ ಬಾಗಿಲು ತೆಗೆ. ಬಂಗಾರ, ನಿನ್ ಕೈ ಮುಗಿತೀನಿ, ಬಾಗಿಲು ತೆಗೆ ಸುಜಿ. ಕುಡಿಯೋದೇ ದೇವ್ರು ಕೊಟ್ಟಿರೋ ನನಗೆ ವೀಕ್ನೆಸ್ಸು. ಕುಡಿದ ಮೇಲೆ ಮನೇನೂ ಇಲ್ಲ, ಬೀದಿನೇ ಗಟ್ಟಿ. ಅಯ್ಯೋ ಭಗವಂತ, ಚಿಚಿ. ಅಯ್ಯೋ ನನ್ನ ಸುಜಿ, ನನ್ನ ಮೇಲೆ ಯಾಕೆ ಇಷ್ಟು ಕೋಪ? ಏನ ಇದರ ಅರ್ಥ? ದೇವರೇ ಕೊಟ್ಟಿರೋದು ಕುಡಿಯೋ ವೀಕ್ನೆಸ್ಸು. ಭಾವನ್ ಮುಂದೆ ಹಾಗೆ ನಡ್ಕೊಂಡಿದ್ದಕ್ಕೆ ಏನೋ ಅನ್ಕೋಬೇಡ ಅಕ್ಕ. ಅಂತವನಿಗೆ ಅವಾಗ ಹೀಗ್ ಮಾಡಿದ್ರೇನೆ ಬುದ್ಧಿ ಬರೋದು ಬಿಡು. ನಾನ್ ಯೋಚನೆ ಮಾಡೋದು ನನ್ ಗಂಡನ್ ಬಗ್ಗೆ ಅಲ್ಲ, ನಿನ್ ಜೀವನದ ಬಗ್ಗೆ. 3 ದಿನದಲ್ಲಿ ಶ್ರೀಕರ್ಗೆ ನಿಹಾರಿಕಾಗೆ ಮದ್ವೆ ನಡೆಯುತ್ತೆ. ನಿನಗ್ ಹೇಗಿದೆಯೋ, ಆದ್ರೆ ನನಗಂತೂ ತಲೆಯಲ್ಲಿರೋ ನರ ಎಲ್ಲ ಛಿದ್ರ ಆಗೋಗ್ತಿದೆ. ನಮ್ ಪರ ನ್ಯಾಯ ಇರ್ಬೇಕಾದ್ರೆ ನಮ್ ಪ್ರಯತ್ನದಲ್ಲಿ ಲೋಪ ಇಲ್ದಿರೋ ಹಾಗೆ ಹೋರಾಡ್ಬೇಕು. ಫಲಿತಾಂಶ ಆ ದೇವ್ರು ನೋಡ್ಕೊಂತಾನೆ. ಎರಡು ದಿನದಲ್ಲಿ ಆ ನಿಹಾರಿಕಾ ಶ್ರೀಕರ್ ಕೈಲಿ 3 ಗಂಟು ಕಟ್ಟಿಸ್ಕೋತಾಳೆ. ನಿನಗ್ ಭಯ ಆಗ್ತಿಲ್ವಾ? ಜೀವನಾನೇ ಹೋಗುತ್ತೆ ಅನ್ಕೊಂಡಾಗ ಭಯ ಇಲ್ದೇನೆ ಹೇಗಿರತ್ತಕ್ಕ? ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದ್ರೆ ನೀನ್ ಬೇಡ ಅಂದೆ. ಅವ್ರ ಸ್ಟೇಷನ್ ಮೆಟ್ಲು ಹತ್ತಬಾರ್ದು, ಕೋರ್ಟ್ ಮೆಟ್ಲು ಹತ್ತಬಾರ್ದು ಅಂತ ಅವ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡ್ತಿದ್ಯಾ. ಮತ್ತೆ ನಿನ್ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ನನ್ ಬಗ್ಗೆ ಯೋಚನೆ ಮಾಡೋ ಅಣ್ಣ ಇದಾನಕ್ಕ. ಅಣ್ಣನಾ? ನಮ್ ಒಡ ಹುಡ್ತವನ್ ಅಲ್ದೆ ಹೋದ್ರು ದೇವ್ರು ಕೊಟ್ಟಿರೋ ಅಣ್ಣ ಅಂತ ಹೇಳಿದ್ನಲ್ವಾ ಅಕ್ಕ? ಯಾರು? ಮುರಳಿನಾ? ಹೌದು. ನನ್ ಸಂಸಾರನ ಮುರಳಿ ಅಣ್ಣನೇ ಉಳ್ಸೋದಕ್ಕಾಗೋದು. ಅಲ್ಲೋಡು, ಬಂದೇ ಬಿಟ್ರು. ಮುರಳಿ ಅಂತ ನನ್ನ ಕ್ಲೋಸ್ ಫ್ರೆಂಡ್, ಚೆನ್ನೈಯಲ್ಲಿ ಸೆಟಲ್ ಆಗಿದ್ದಾನೆ. ಯಾವಾಗಾದ್ರೂ ಚೆನ್ನೈಯಲ್ಲಿ ನಾನು ಹೀಗೆ ಕಾಣಿಸಿದ್ರೆ ಹಿಂಗ್ ಸಡನ್ ಶಾಕ್ ಕೊಡ್ತಾನೆ.
ನನಗೆ ತಂಗಿ ಇಲ್ಲ. ಈ ಕ್ಷಣದಿಂದ ನೀನೇ ನನ್ನ ಸ್ವಂತ ತಂಗಿ. ನಿನಗ ಮನೇಲಿ ಸ್ವಲ್ಪ ಕಷ್ಟ ಆದರೂ ಒಂದು ಫೋನ್ ಮಾಡಮ್ಮ, ತಕ್ಷಣ ನಿನ್ನ ಮುಂದೆ ಬರ್ತೀನಿ. ಅಣ್ಣ, ಅವನಿ, ಚೆನ್ನಾಗಿದ್ಯಾ ಅಣ್ಣ? ಚೆನ್ನಾಗಿದ್ದೀನಮ್ಮ, ನೀನು ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಅಣ್ಣ. ನನ್ನ ಅಕ್ಕ ಸುಜಾತ. ನಮಸ್ತೆ ಅಮ್ಮ. ನಮಸ್ತೆ. ಒಳಗ್ ಬಾ ಅಣ್ಣ, ಕಾಫಿ ಮಾಡ್ತೀನಿ. ಅವನಿ, ಇವನನ್ನ ಯಾಕೆ ಕರೆಸಿದಾಳೆ? ಅಷ್ಟಕ್ಕೂ ಏನ್ ಮಾಡ್ತಿದ್ದಾಳೆ ಇವಳು? ನಾನು ಬಂದಿರೋದು ನನ್ನ ತಂಗಿ ಮನೆಗೆ, ಅಂದರೆ ನನ್ನ ಮನೆಗೆ. ಇವಾಗ ನನಗೆ ನನ್ನ ತಂಗಿ ಕಷ್ಟದ ಬಗ್ಗೆ ತಿಳ್ಕೊಳ್ಳೋದು ಮುಖ್ಯನೇ ಹೊರತು ಮರ್ಯಾದೆ ಅಲ್ಲಮ್ಮ. ನೀನು ಅರ್ಜೆಂಟಾಗಿ ಬಾ ಅಂತ ಫೋನ್ ಮಾಡಿದ್ದಕ್ಕೆ ತಕ್ಷಣ ಹೊರಟು ಬಂದೆ. ಆದರೆ ನೀನು ಶ್ರೀಕರ್ ಮನೇಲಿ ಇರ್ತೇನೆ, ಅಕ್ಕನ ಜೊತೆ ಯಾಕಿರ್ತೀಯ? ಅಷ್ಟಕ್ಕೂ ಏನು ನಡೀತು? ನನಗೆಲ್ಲ ವಿಷಯ ಈಗಲೇ ಗೊತ್ತಾಗಬೇಕು. ಎಲ್ಲ ಸಮಸ್ಯೆಗೂ ಕಾರಣ ಇನ್ನೂ ನನ್ನ ಅತ್ತೆ ಮನೇಲಿ ನಮ್ಮ ಮದ್ವೆ ವಿಷಯ ಗೊತ್ತಾಗದೇ ಇರೋದೆ. ನಿನ್ನ ಮದುವೆ ವಿಷಯ ಅವನಿನ್ನೂ ಹೇಳೇ ಇಲ್ವಾ? ಛೆಛೆ, ಏನು ಮನುಷ್ಯನಮ್ಮ ಅವನು. ಹೇಳೋ ಅವಕಾಶ ಶ್ರೀಕರ್ ಅವ್ರಿಗೆ ಸಿಗ್ಲಿಲ್ಲ ಅಣ್ಣ. ಇಷ್ಟೆಲ್ಲ ನಡೆದ್ಮೇಲೆ ಕೂಡ ನೀನ್ ಶ್ರೀಕರ್ ಪರ ವಹಿಸ್ಕೊಂಡು ಬಂದೆ ಅಂದ್ರೆ ಚೆನ್ನಾಗಿರಲ್ಲ ಅವನಿ. ಎಷ್ಟೇ ಅವಕಾಶ ಬಂದ್ರೂ ಉಳಿಸ್ಕೊಳ್ಳೋದಕ್ಕೆ ನಿನಗೂ ಆ ಶ್ರೀಕರ್ಗೂ ಆಗ್ಲಿಲ್ಲ ಅಲ್ವಾ? ಏನ್ ಮಾಡು ಅಂತ್ಯ? ಪ್ರತಿ ಸಲ ಅತ್ತೆ ಪ್ರಾಣ ಅಡ್ಡ ಬಂತು. ಮುರಳಿ, ನಿನ್ ಹತ್ರ ನಾನ್ ಕೆಲವು ವಾಸ್ತವ ವಿಷಯ ಹೇಳ್ಬೇಕು. ನನ್ ತಂಗಿ ಅಲ್ವಾ ಅಂತ ವಹಿಸ್ಕೊಂಡ್ ಬರೋದಲ್ಲ. ಆ ಕಡೆ ಶ್ರೀಕರ್ ಹತ್ರ, ಈ ಕಡೆ ಅವನಿ ಹತ್ರ, ಇಬ್ರ ಹತ್ರನೂ ತಪ್ಪಿದೆ. ಶ್ರೀಕರ್ ಏನೋ ತನ್ ಸ್ವಾರ್ಥ ಯೋಚಿಸ್ದ. ಅವನಿ ನೋಡಿದ್ರೆ ಹೊರಗಡೆ ಹಾಕಿದ್ ಪ್ರತಿ ಸರಿ ತಲೆ ತಗ್ಗಿಸ್ಕೊಂಡ್ ಬಂದ್ಲೆ ಹೊರತು ಯಾವತ್ತೂ ತನ್ ಕತ್ತಲ್ಲಿರೋ ತಾಳಿ ಬಗ್ಗೆ ಹೇಳೋ ಪ್ರಯತ್ನನೇ ಮಾಡ್ಲಿಲ್ಲ. ಕೊನೆಗೆ ಹೇಳೋ ಸಮಯ ಬಂದಾಗ ಯಾರು ನಮ್ದೇ ಇರೋ ಅಂತ ಪರಿಸ್ಥಿತಿಗಳು ಸೃಷ್ಟಿಯಾಗಿದೆ. ಯಾಕಂತ ಪರಿಸ್ಥಿತಿ ಬಂದಿದ್ಯೋ? ಇಷ್ಟು ದಿನ ಆ ಮನೇಲಿ ಏನು ನಡೀತೋ ನನಗೆಲ್ಲ ವಿಷಯ ಹೇಳಮ್ಮ. ನಿನ್ನ ಸಮಸ್ಯೆಗೆ ಪರಿಹಾರ ನಾನು ಹುಡುಕ್ತೀನಿ. ಹೇಳ್ತೀನಣ್ಣ. ಜಾತಕ ಹೊಂದಾಣಿಕೆ ಆಗದೆ ಇರೋದಕ್ಕೆ ನಾವು ನಮ್ಮ ಮದುವೆ ವಿಷಯನ ಹೇಳೋದಕ್ಕಾಗಲಿಲ್ಲ. ನೀನು ಕೂಡ ನಮ್ಮ ಬಗ್ಗೆ ಹೇಳೋ ಪ್ರಯತ್ನ ಮಾಡಿ ಸುಮ್ಮನೆ ಅದೇ. ನಿಂಗೆ ಅಲ್ಲಿವರೆಗೂ ನಡೆದಿರೋದೆಲ್ಲ ಗೊತ್ತು. ಅದಾದ್ಮೇಲೆ ಎಲ್ಲ ಸಮಸ್ಯೆ ಶುರುವಾಯಿತು. ಆ ಮನೆಗೆ ಸರಿ ಹೊಂದೋ ಜಾತಕ ಇರೋ ಸಂಬಂಧ ಬಂತು. ಅವಳ ಹೆಸರು ನಿಹಾರಿಕಾ. ಅವಳು ನನ್ನ ಅತ್ತೆ ಮನೇಲಿ ಕಾಲಿಟ್ಟಿದ ಕ್ಷಣದಿಂದ ಪರಿಸ್ಥಿತಿಗಳೆಲ್ಲ ಬದಲಾಗೋಯ್ತು. ನಾನೇ ವೇದವತಿಯವ್ರ ಮನೆಗೆ ಜಾತಕ ಹೊಂದಾಣಿಕೆ ಆಗಿ ಹೋಗ್ತಾ ಇರೋಂಥ ಸೊಸೆ. ನಿಮ್ಮ ದ್ವಿತೀಯ ಪುತ್ರ ಶ್ರೀಕರ್ಗೂ ಇವರ ಪ್ರಥಮ ಪುತ್ರಿ ನಿಹಾರಿಕನ ಕೊಟ್ಟು ಮದುವೆ ಮಾಡೋದಕ್ಕೆ ಬರೋ ತಿಂಗಳು 6ನೇ ತಾರೀಕು ಗುರುವಾರದ ದಿನ ಶುಭ ಮುಹೂರ್ತ ಇದೆ. ನಾನು ಅವನಿಗೆ ಒಳ್ಳೆ ಸಂಬಂಧ ನೋಡಿದ್ದೀನಿ. ಅವನ ಹೆಸರು ವಿಕಾಸ್. ನಾನು ಆ ಮನೆ ಸೋದರ ಸೊಸೆ ಅಂತ ಗೊತ್ತಾಗೋವರೆಗೂ ಎಲ್ಲ ಚೆನ್ನಾಗೇ ನಡೀತು. ಆದರೆ ಒಂದಿನ ಹಳ್ಳಿನಲ್ಲಿ ಶ್ರೀಕರ್ ಅವ್ರಿಗೆ ಮೆಮೊರಿ ಲಾಸ್ ಆಗಿದೆ. ನೀನು ಹೊರಗಿನವಳಲ್ಲ, ವೇದವತಿಯವರ ಸೋದರ ಸೊಸೆ ಅಂತ ಗೊತ್ತಾದ್ಮೇಲೆ ನನಗೆ ಸಂತೋಷ ಆಯ್ತಮ್ಮ. ಅವನ್ ಮೆಮೊರಿ ಲಾಸ್ ಆಗೋದಂದ್ರೆ ಏನಮ್ಮ? ಅವನಿ ಹಣೆ ಬರಹ ಆ ಥರ ಇದೆ ಬಿಡಿ. ಹೆಸರಿಗೆ ದೊಡ್ಡ ಮನೆ ಸೊಸೆ ಅಷ್ಟೇ. ಅದನ್ ಮೀರಿ ಇವಳ ಜೀವನಕ್ಕೆ ಯಾವುದೇ ಸಂತೋಷನೂ ಇಲ್ಲ. ಕತ್ತಲ್ಲಿರೋ ತಾಳಿ ಬಗ್ಗೆ ಗೊತ್ತಾದ್ರೂ ತಾಳಿ ಕಟ್ಟಿದ್ದು ಶ್ರೀಕರೆ ಅಂತ ಅವನಿ ಹೇಳಿದ್ರು ಅಲ್ಲಿ ಯಾರೂ ಕೇಳಲಿಲ್ಲ. ಹೊರಗಡೆ ಹಾಕ್ಬಿಟ್ರು. ನನ್ನ ಕತ್ತಿಗೆ ತಾಳಿ ಕಟ್ಟಿದ್ದು ಶ್ರೀಕರ್ ಬಾವ. ನೀನು ಹೇಳ್ತಿರೋ ಸುಳ್ಳಿಗೆ ಯಾಕೋ ಈ ಕ್ಷಣ ನಿನ್ಮೇಲೆ ನನಗೆ ಅಸಹ್ಯ ಆಗ್ತಿದೆ. ಹೊರಡು ಅವನಿ. ಇವಾಗ ನೋಡಿದ್ರೆ ಶ್ರೀಕರ್ ನಿಹಾರಿಕಾ ಮದ್ವೆ ಹತ್ರ ಬಂದಿದೆ. 6ನೇ ತಾರೀಕು ದಾಟ್ತು ಅಂದ್ರೆ
ಅಷ್ಟಕ್ಕೂ ಅವನಿ ಜೀವನ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಇಷ್ಟೆಲ್ಲ ನಡೀತಿದ್ರು ನನ್ನ ಹತ್ರ ಯಾಕೆ ಹೇಳಿಲ್ಲ? ತಪ್ಪು ಆ ನಿಹಾರಿಕದಲ್ಲಮ್ಮ, ನಿಂದೆ. ಇದರಲ್ಲಿ ಕೇವಲ ನಿನ್ನ ಹೇಳಿತನನೇ ಕಾಣಿಸ್ತಿದೆ. ಹೊರಗಡೆ ಸೊಸೈಟಿಯಲ್ಲಿ ಹೆಣ್ಮಕ್ಳು ಹೇಗಿದ್ದಾರೆ? ತನ್ನ ಗಂಡನ ತಂಟೆಗಾಗ್ಲಿ, ತನ್ನ ಸಂಸಾರ ತಂಟೆಗಾಗ್ಲಿ ಮತ್ತೊಂದು ಹೆಣ್ಣು ಬಂದ್ಲು ಅಂದ್ರೆ ಜುಟ್ಟು ಹಿಡ್ಕೊಂಡು ಹೊರಗಡೆ ಎಸಿತಾರೆ. ನೀನೇನಮ್ಮ ಇಷ್ಟು ಅಮಾಯಕಿಯಾಗಿದ್ಯಾ? ಇವಾಗ ಒಳ್ಳೆತನಕ್ಕೆ ಕಾಲ ಇಲ್ದಿರೋ ದಿನ ನಮ್ಮ ಇದು. ಇಬ್ರಿಗೂ ಹೇಳಿ ಹೇಳಿ ಸುಸ್ತಾಗಿದ್ದೀನಿ. ಇವಾಗ ನನಗ್ ಕೂಡ ಏನು ಮಾಡೋದಕ್ಕಾಗ್ತಿಲ್ಲ. ತಾಳಿ ಕಟ್ಟಿರೋ ಹೆಂಡತಿ ನೀನಿರ್ಬೇಕಾದ್ರೆ ಶ್ರೀಕರ್ ಮತ್ತೊಂದು ಮದುವೆ ಮಾಡ್ಕೊಳ್ಳೋದಕ್ಕೆ ಕಾನೂನು ಒಪ್ಕೊಳ್ಳಲ್ಲಮ್ಮ. ಅವ್ನು ಮೆಮೊರಿಲೆಸ್ ಪೇಷಂಟ್ ಆಗಿದ್ರು ಕೂಡ ನಾವು ಫೈಟ್ ಮಾಡ್ಬೇಕಮ್ಮ. ಅವ್ರು ನಿನ್ನ ಮಾತು ಕೇಳದೆ ಇರ್ಬೋದು. ನಿಮ್ಮ ಮದುವೆಗೆ ಸಂಬಂಧಿಸಿರೋ ಪ್ರತಿ ಘಟನೆಯಲ್ಲೂ ನಾನಿದ್ದಿದ್ದಕ್ಕೆ ನನ್ನ ಮಾತನ್ನ ಖಂಡಿತ ಕೇಳ್ತಾರೆ. ಕೇಳಲಿಲ್ಲ ಅಂದ್ರೆ ಏನು ಮಾಡಬೇಕೋ ನನಗೆ ಗೊತ್ತು. ಹೋಗಿ ಮಾತಾಡೋಣ ಬಾರಮ್ಮ. ಒಂದ್ ನಿಮಿಷ ಮುರಳಿ. ಈಗಲೇ ನೀನು ತುಂಬ ತಡ ಮಾಡಿಬಿಟ್ಟಿದ್ಯಮ್ಮ. ಇವರಿಬ್ಬರ ಮ್ಯಾರೇಜ್ ಸರ್ಟಿಫಿಕೇಟ್ ನಮ್ಮ ಹತ್ರ ಇರೋ ಆಧಾರ ಇದೊಂದೇ. ಇದು ಅಲ್ಟಿಮೇಟ್ ವೆಪನ್. ಇದೊಂದು ಸಾಕಮ್ಮ ಅವನಿಗೆ ನ್ಯಾಯ ಸಿಗೋದಕ್ಕೆ. ಅವನಿಗೆ ನ್ಯಾಯ ಸಿಗೋದಕ್ಕೆ ಮ್ಯಾರೇಜ್ ಸರ್ಟಿಫಿಕೇಟ್ನ ಮೀರಿರೋ ಎವಿಡೆನ್ಸ್ ಇನ್ನೇನು ಬೇಕು? ನಾನಲ್ಲ, ಅವನಿಗೆ ಇದೇ ಜೊತೆಯಾಗಿ ನಿಲ್ಲುತ್ತೆ. ನೋಡ್ತಾ ಇರು. ಅವನಿ ಬಾಮ. ದೇವ್ರೆ, ನೀನೇ ಮುರಳಿ ರೂಪದಲ್ಲಿ ನನ್ನ ತಂಗಿ ಜೀವನ ಕಾಪಾಡೋದಕ್ಕೆ ಬಂದಿರೋ ಹಾಗೆ ಅನ್ನಿಸ್ತಿದೆ. ಅವನಿಗೆ ನ್ಯಾಯ ಸಿಗೋ ಹಾಗೆ ಮಾಡಪ್ಪ. ಶ್ರೀಕರ್ ಜೊತೆ ಮದುವೆ ಆಗಿದೆ ಅಂತ ಅವನಿ ತುಂಬಾ ಸುಲಭವಾಗಿ ಹೇಳ್ಬಿಟ್ಲು. ಅದಕ್ಕೆ ನಾವೆಲ್ಲ ತುಂಬಾ ಹುಷಾರಾಗಿರ್ಬೇಕು. ಶ್ರೀಕರ್ ನಿಹಾರಿಕಾ ಮದುವೆಗೆ ಯಾವುದೇ ಅಡ್ಡಿ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಬಾಮ್ಮ. ನಮಗೆ ಯಾವಾಗಲೂ ಅವನಿ ಬಗ್ಗೆ ಯೋಚಿಸೋದಕ್ಕೆ ಸರಿ ಹೋಗ್ತಿದೆ. ಹಬ್ಬ ಆದ್ಮೇಲೆ ಮದುವೆ ಕೆಲಸನ ಶುರು ಮಾಡೋಣ ಅನ್ಕೊಂಡ್ವಿ. ಇಲ್ಲಿವರೆಗೂ ನಾವು ಲಗ್ನ ಪತ್ರಿಕೆ ಬಗ್ಗೆನೂ ಮಾತಾಡ್ಕೊಂಡಿಲ್ಲ. ಚಿಕ್ಕ ಬಾಮ ಇದನ್ನ ಮದುವೆ ವಿಷಯದಲ್ಲಿ ಯಾರು ಟೆನ್ಷನ್ ಮಾಡ್ಕೋಬೇಡಿ. ದೊಡ್ಡ ಬಾಮ ಇದ ಬಜೆಟ್ ನನ್ನ ಕೈಯಲ್ಲಿಡಿ. ಮದುವೆ ಅದ್ಭುತವಾಗಿ ಮಾಡೋ ಜವಾಬ್ದಾರಿ ನಂದು. ಶ್ರೀಕರ್ ನಿಹಾರಿಕಾ ಮದುವೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಮುರಳಿ, ಯಾರದು? ಅವನಿಗೆ ಅಣ್ಣ. ಅವನಿಗೆ ಅಣ್ಣ ಇಲ್ಲ ಅಲ್ವಾ? ಅವಾಗ ಅಗತ್ಯಕ್ಕೆ ಕ್ರಿಯೇಟ್ ಮಾಡ್ಕೊಂಡಿದ್ಲು ಬಿಡಿ. ಮದುವೆ ನಡೆಯೋಕೆ ಸಾಧ್ಯ ಇಲ್ಲ ಅಂತ ಯಾಕಂತಿದ್ಯಾ? ಅವನಿ ಬಾಮ. ನಾವು ಮನೆಯಿಂದ ಆಚೆ ಹಾಕಿದ್ವಲ್ಲ, ಅದಕ್ಕೆ ಯಾವುದೋ ದೊಡ್ಡ ಪ್ಲಾನ್ ಇಂದಾನೆ ಬಂದಿದ್ದಾಳೆ. ಯಾವುದೋ ಒಂದು ರೀತಿಲಿ ಬರ್ತಾಳೆ ಅಂತ ನಾನು ಮೊದಲಿಂದ ಹೇಳ್ತಾನೆ ಇದ್ದೆ ಅಲ್ವಾ? ಹಾಗೆ ನಡೀತು. ನೀನು ಅವನಿ ಜೊತೆ ಬರ್ದೆ ಹೋಗಿದ್ದಿದ್ರೆ ನಿನ್ನ ಸಂತೋಷದಿಂದ ಬರಮಾಡ್ಕೊಳ್ತಾ ಇದ್ವಿ. ಯಾವಾಗ ನೀನು ಅವನಿ ಜೊತೆ ಬಂದ್ಯೋ ನಿನ್ನ ಗೌರವನ ನೀನೇ ಕಡಿಮೆ ಮಾಡ್ಕೊಂಡೆ. ನೀವು ನನ್ನ ಗೌರವಿಸಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನೀವು ಮಾತ್ರ ಅವನಿಗೆ ಸೊಸೆಯಾಗಿ ಗುರುತಿಸಬೇಕು.
ಗುರ್ತಿಸೋದಕ್ಕೆ ಗುರ್ತಿನ ಚೀಟಿ ಕೊಡೋದಕ್ಕೆ ಇದೇನು ಸೇವಾ ಸೆಂಟರ್ ಅಲ್ಲ. ಶ್ರೀಕರ್, ಈ ಕ್ಷಣ ನೀನು ನನ್ನ ಗುರ್ತು ಹಿಡಿದೇ ಇರ್ಬೋದು, ಆದರೆ ಇವಾಗ ನಾನು ಕೆಲವು ನಿಜಗಳನ್ನು ಮಾತಾಡ್ತಾ ಇದ್ರೆ ಅವನಿಗೆ ಅನ್ಯಾಯ ಆಗೋಗುತ್ತೆ ಕಣೋ. ಅವನಿ ನಿಹಾರಿಕಾಗೆ ಅನ್ಯಾಯ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾಳೆ. ಅವನಿ ಬಗ್ಗೆ ನಿನಗೇನು ಗೊತ್ತು ಅಂತ ಮಾತಾಡ್ತಿದ್ಯಾ? ನಿಮ್ಮ ಮದುವೆ ವಿಷಯದ ಬಗ್ಗೆ ಡೀಟೇಲ್ ಆಗಿ ಗೊತ್ತಿರೋ ಏಕೈಕ ವ್ಯಕ್ತಿ ಕಣೋ ನಾನು. ನೀನು ಅವನಿನ ಮದುವೆ ಮಾಡ್ಕೊಂಡಿದ್ಯಾ ಅಂತ ಸ್ಟೇಷನಲ್ಲಾಗಲಿ ಕೋರ್ಟಲ್ಲಾಗಲಿ ಸಾಕ್ಷಿ ಹೇಳುವಂಥ ಏಕೈಕ ಸಾಕ್ಷಿ ಕಣೋ ನಾನು. ಅಮ್ಮ, ಇವನ್ ಯಾರು ಅಂತ ನನಗೆ ಗೊತ್ತಿಲ್ಲ. ಅವನಿ ಮತ್ತೊಂದು ಡ್ರಾಮದ ಜೊತೆ ನನ್ನ ಮನೆಗೆ ಬಂದಿರೋ ಹಾಗಿದ್ದಾಳೆ. ದಯವಿಟ್ಟು ಯಾರು ನಂಬೇಡಿ. ಯಾರು ಇಂಥವ್ರು ಅಂತ ಗೊತ್ತಾದ್ಮೇಲೆ ಕಣ್ಮುಚ್ಕೊಂಡು ಹೇಗೆ ನಂಬೋದು ಶ್ರೀಕರ್? ಅತ್ತೆ, ಇಂಥವ್ರಿಗೆ ಮಾತಾಡೋ ಅವಕಾಶನ ನಾವು ಕಲ್ಪಿಸ್ಕೊಟ್ವಿ ಅಂದ್ರೆ ಮೋಡಿ ಮಾಡ್ಬಿಡ್ತಾರೆ. ಹೊರಗಡೆ ಕಳಿಸಿ ಅತ್ತೆ. ಶ್ರೀಕರ್ನ ಮದುವೆ ಮಾಡ್ಕೋತಿರೋ ನಿಹಾರಿಕಾ ನೀನೇನಾ? ನಾನೇ. ನಿನ್ನ ವಿಷಯ ಆಮೇಲೆ ಹೇಳ್ತೀನಿ. ಮೊದಲು ನಾನು ಕೆಲವು ವಿಷಯಗಳನ್ನು ಮಾತಾಡಬೇಕು. ನೀನೇನು ಮಾತಾಡೋ ಅಗತ್ಯ ಇಲ್ಲ ಮುರಳಿ, ನಾವು ಕೇಳೋದಕ್ಕೆ ಸಿದ್ಧವಾಗಿಲ್ಲ. ನಾನು ಹೇಳಿದ ಮಾತನ್ನ ಕೇಳೋದಕ್ಕೆ ನೀವು ತಯಾರಿಲ್ಲ. ಮುರಳಿ ಅಣ್ಣ ಹೇಳೋ ಮಾತನ್ನಾದರೂ ಕೇಳಿ. ಇಲ್ಲ ಅಂದ್ರೆ ನಿಮ್ಮ ಸೋದರ ಸೊಸೆ ಆಗಿರೋ ನಾನು ಯಾವತ್ತಿಗೂ ಶತ್ರು ಆಗಿ ಉಳ್ಕೊಂಡ್ಬಿಡ್ತೀನಿ. ಅನ್ಯಾಯ ಆಗತ್ತೆ. ದಯವಿಟ್ಟು ಮುರಳಿ ಅಣ್ಣಂಗೆ ಮಾತಾಡೋ ಅವಕಾಶ ಕೊಡಿ. ನೀನು ಹೇಳ್ಬೇಕಾಗಿರೋದನ್ನ ಹೇಳ್ದೆ, ಕೇಳಿಸ್ಕೊಂಡ್ವಿ, ಹೊರಗಡೆ ಹಾಕಿದ್ವಿ. ಈಗ ನಿನ್ನ ಅಣ್ಣ ಅಲ್ದೇ ಇರೋ ಅಣ್ಣ ಬಂದು ಹೇಳ್ತಾನೆ, ಕೇಳ್ತೀವಿ, ಹೊರಗಡೆ ಕಳಿಸ್ತೀವಿ. ನಾನು ಹೇಳಿದ್ ಕೇಳಿದ್ಮೇಲೆ ನಮ್ಮನ್ನ ಕಳಿಸ್ತಿರೋ ಅಥವಾ ನಿಹಾರಿಕನ್ನ ಕಳಿಸ್ತಿರೋ ನೋಡೋಣ. ವೇದವತಿಯವರೇ, ಏನ್ ನಡೀತು ಅಂತ ತಿಳ್ಕೊಂಡೆ ನಾವು ಬಂದಿದ್ದೀವಿ. ಒಬ್ಳು ಅಮಾಯಕಿಗೆ ಅನ್ಯಾಯ ಆಗ್ಬಾರ್ದು ಅಂತ ಒಬ್ಬ ಅಣ್ಣನಾಗಿ ನಿಮ್ಮ ಹತ್ರ ನಡೆದಿರೋ ನಿಜನ ಹೇಳೋದಕ್ಕಂತ ಬಂದಿದ್ದೀನಿ. ಶ್ರೀಕರ್ ಅವನಿನ ಮೊದಲನೇ ನೋಡ್ದಲ್ಲೇ ಪ್ರೀತಿಸ್ತ. ಅವನಿಗೆ ತೊಂದರೆಯಲ್ಲಿದ್ದಾಗ ಕಾಪಾಡ್ದ. ಅವನಿ ಕ್ಯಾರೆಕ್ಟರ್ ಮೇಲೆ ಆಪಾದನೆ ಬರೆದಿರೋ ಹಾಗೆ ಅನ್ಕೊಳ್ದಿರೋ ಪರಿಸ್ಥಿತಿಯಲ್ಲೂ ಅವನಿ ಕತ್ತಿಗೆ ತಾಳಿ ಕಟ್ತ. ಜಾತಕ ಹೊಂದಾಣಿಕೆ ಆಗ್ದಿರೋ ಅವನಿನ ನಿಮ್ಮ ಮನೆಗೆ ಸೊಸೆಯಾಗಿ ಕರ್ಕೊಂಬರೋದಕ್ಕೆ ಕಷ್ಟಪಟ್ಟ. ನಿಜ ಹೇಳಬೇಕು ಅನ್ಕೊಂಡ ಪ್ರತಿ ಸರಿನೂ ನಿಮ್ಮ ಪ್ರಾಣಕ್ಕೇನಾದರೂ ಆಗುತ್ತೆ ಅಂತ ಭಯಪಟ್ಟ. ಅದಕ್ಕೆ ಇವತ್ತು ಅವನಿ ನನ್ನ ಹೆಂಡತಿ ಅಂತ ಹೇಳ್ಕೊಳ್ದೇ ಇರೋ ಪರಿಸ್ಥಿತಿಯಲ್ಲಿದ್ದಾನೆ. ನಾನು ಹೇಳ್ತಿರೋದ್ರಲ್ಲಿ ಒಂದು ಘಟನೆ ಆಗಲಿ, ಒಂದು ಪದ ಆಗಲಿ, ಒಂದು ಅಕ್ಷರ ಆಗಲಿ ಸುಳ್ಳಲ್ಲ. ದಯವಿಟ್ಟು ನನ್ನ ನಂಬಿ. ನಡೆದಿರೋ ಪ್ರತಿ ವಿಷಯಕ್ಕೂ ನಾನೇ ಸಾಕ್ಷಿ. ಅವನಿ ಕೂಡ ನಿನ್ ಹಾಗೆ ಮಾತ್ನಲ್ಲೇ ಹೇಳಿದ್ಲು. ಈಗ ನೀನು ಅದನ್ನೇ ಹೇಳ್ತಿದ್ಯಾ? ನಿಮ್ಮ ಮಾತು ನಿಜ ಅಂತ ನಾವ್ ಹೇಗ್ ನಂಬೇಕು? ಕರೆಕ್ಟೇ. ನನ್ನ ತಮ್ಮ ಹಳೆದನ್ನ ಮರ್ತೋಗಿರೋದಕ್ಕೆ ಹೇಗಾದ್ರೂ ಮಾಡಿ ಅವನಿನ ನಮ್ಮ ಮನೆಗೆ ಸೊಸೆ ಮಾಡಬೇಕು ಅನ್ಕೊಂಡಿದ್ಯಾ ಹೇಗೆ? ನೀನು ಶಾರ್ಪ್ ಆಗಿ ಶಾರ್ಟ್ ಫಿಲ್ಮ್ ಹಾಗೆ ಹೇಳಿದ ಮಾತ್ರಕ್ಕೆ ಯಾರು ನಂಬಲ್ಲಮ್ಮ. ನಿಮ್ ಕಥೆನ ಕೇಳು ಅಂತ ತಲೆ ಕೆಟ್ಟೋರು ಯಾರು ಇಲ್ಲ ಅಲ್ಲಿ. ನೀವಿನ್ ಹೊರಡ್ಬಹುದು. ಮತ್ತೊಂದು ಅವಕಾಶ ಕೊಟ್ವಿ ಅಂದ್ರೆ ಅವನಿ ಇನ್ನೊಂದು ಕ್ಯಾರೆಕ್ಟರ್ನ ಕೂಡ ಕರ್ಕೊಂಬರೋ ಹಾಗಿದ್ದಾಳೆ. 2 ದಿನ ಚೆನ್ನಾಗಿ ಯೋಚನೆ ಮಾಡಿ ಅಣ್ಣನ್ನ ಸೀನ್ ಒಳಗಡೆ ಸರಿಯಾಗಿ ಕರ್ಕೊಂಡ್ ಬಂದಿದ್ದಾಳೆ. ಸಿ ಮಿಸ್ಟರ್ ಮುರಳಿ, ಅವನಿ ನಮ್ಮ ಮನೆ ಸೋದ್ರ ಸೊಸೆ ಆಗಿರ್ಬೋದು, ಅಷ್ಟು ಮಾತ್ರಕ್ಕೆ ಸೊಸೆ ಮಾತ್ರ ಆಗೋದಿಲ್ಲ. ಅವನಿಗೆ ಸಪೋರ್ಟ್ ಮಾಡಿದ್ರೆ ನೀವು ರಿಸ್ಕಲ್ಲಿ ಸಿಕ್ಕಾಕೋತೀರಾ. ಅವನಿ ಬಗ್ಗೆ ನಾನು ಹೇಳಿದ್ದೆಲ್ಲ ನಿಜ ಅಂತ ನಂಬಿಲ್ಲ ಅಂದ್ರೆ ನೀವು ರಿಸ್ಕಲ್ಲಿ ಬೀಳ್ತೀರಾ. ಹೆದರ್ಸ್ತಿದ್ಯಾ ಮುರಳಿ? ಇಲ್ಲ ರೀ, ಬೇಡ್ಕೊಳ್ಳೋದಕ್ಕಂತ ಬಂದಿದ್ದೀನಿ, ಬೆದರಿಸೋದಕ್ಕಲ್ಲ.
ಹಾಗೆ ಬರಬೇಕು ಅನ್ಕೊಂಡಿದ್ರೆ ಮೊದಲು ನಿಮ್ಮ ಹತ್ರ ಅಲ್ಲ, ನನ್ನ ಹತ್ರ ಇರೋ ಆಧಾರನ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದೆ.